ಉಳ್ಳಾಲ ನಗರ ಈಗ ಅಭಿವೃದ್ಧಿ ಆಗ್ತಾ ಇವತ್ತು ಬರ್ತಾ ಇದೆ. ಮೂಲಭೂತ ಸೌಕರ್ಯ ಕೊಟ್ಟ ಕಾರಣ ಹೆಚ್ಚೆಚ್ಚು ಜನ ಇಲ್ಲಿ ಬಂದು ವಾಸಿಸ್ತಾರೆ, ಇಲ್ಲಿ ವ್ಯಾಪಾರವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅಥವಾ ಇವತ್ತು ಬೀಚಿಗೆ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆ ಬರ್ತಾರೆ. ಅದರಲ್ಲಿ ಕೂಡ ಮತ್ತು ದರ್ಗಾ, ಮಸೀದಿ, ಚರ್ಚ್ ಅಂತ ಹೇಳಿಕೊಂಡು ಬಹುಶಃ ಇವತ್ತು ಭಾಳಷ್ಟು ಇವತ್ತು ಮಂಗಳೂರು ಜನತೆ ಕೂಡ ನಾವು ಯಾವಾಗ ಇದನ್ನು ನಾನು ಅಂದು ಇದು ಉತ್ಸವ ಸಚಿವನಿದ್ದಾಗ ನಮ್ಮ ಅಂಡರ್ ಪಾಸ್ ನಾನು ಸ್ಯಾಂಕ್ಷನ್ ಮಾಡಿದೆ. ಇದು ಓಪನ್ ಆದ ನಂತರ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಸೊ ಒಂದು ಊರಲ್ಲಿ ಟ್ರಾಫಿಕ್ ಜಾಸ್ತಿ ಆಗುವುದು ನಮಗೆ ಕೂಡ ಹೆಮ್ಮೆ. ಯಾಕೆ ಯಾವ ಊರು ಅಭಿವೃದ್ಧಿ ಆಗ್ತದೆ ಆ ಊರಲ್ಲಿ ಮಾತ್ರ ಬ್ಲಾಕ್ ಆಗ್ತದೆ. ಯಾಕೆ ಸಡನ್ನಾಗಿ ವಾಹನಗಳು ಜಾಸ್ತಿ ಬರ್ತದೆ, ಹೋಗ್ತಾರೆ. ಮತ್ತು ಇದು ವಾಹನ ಬ್ಲಾಕ್ ಆಗೋದು ಇಲ್ಲಿ ಅಂತಲ್ಲ, ನೀವು ಮಂಗಳೂರು ನಗರಕ್ಕೆ ಹೋದರೂ ಬ್ಲಾಕ್, ಬೆಂಗಳೂರು ಹೋದರೂ ಬ್ಲಾಕ್, ನೀವು ಯಾವ ದೇಶದ ಯಾವುದೇ ಅಭಿವೃದ್ಧಿ ಪ್ರದೇಶಕ್ಕೆ ಹೋದರೂ ಕೂಡ ಎಲ್ಲ ಕೂಡ ಬ್ಲಾಕ್ ಇದೆ. ಮತ್ತು ಅಲ್ಲಿನ ಜನರು ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಒಬ್ಬರ ಮೇಲೆ ಒಬ್ಬರು ಹೋಗುವಂಥ ಪರಿಸ್ಥಿತಿ ಆಗ. ಸೊ ಸೆಲ್ಫ್ ಡಿಸಿಪ್ಲಿನ್ ಕೂಡ ನಾವು ಇವತ್ತು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಸೆಲ್ಫ್ ಡಿಸಿಪ್ಲಿನ್ ಆಗಿದ್ದುಕೊಂಡು ಆ ಜಂಕ್ಷನ್ ಕ್ರಾಸ್ ಆಗೋ ತನಕ ಒಬ್ಬರ ಹಿಂದೆ ಹೋಗುವಂಥ ಹಮ್ಮಿಕೊಳ್ಬೇಕು. ಈ ಸಮಸ್ಯೆಗೆ ನಾವು ಸಮಸ್ಯೆನೇ ಚರ್ಚೆ ಮಾಡೋ ಬದಲು ಸಮಸ್ಯೆಗೆ ನಾವು ಬಗೆಹರಿಸುವಂತೆಲ್ಲ ನಾವು ಆಲೋಚನೆ ಮಾಡಬೇಕು. ಅದಕ್ಕಾಗಿ ಬಹುಶಃ ಇವತ್ತು ಡೆವಲಪ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ನಾನು ಈಗಾಗಲೇ ನಮ್ಮದೇನಾಗಿದೆ, ಇಲ್ಲಿ ತನಕ ಕೂಡ ರಸ್ತೆ ಅಗಲೀಕರಣ ಇದೆ. ಅದರ ನಂತರ ಕೆಳಗಡೆ ಮನೆಗಳಿದೆ, ಸಡನ್ನಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ. ಮುಂದೆ ರೈಲ್ವೆ ಸಣ್ಣ ಬ್ರಿಡ್ಜ್ ಇದೆ. ಅದಕ್ಕಾಗಿ ಇದನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡಬೇಕಂತ ನಾವು ಇವತ್ತು ಹೇಳಿಕೊಂಡು ಅದಕ್ಕೆ ಪ್ಲ್ಯಾನ್ ಮಾಡಿ ನಾನು ಇವತ್ತು ಇಂಜಿನಿಯರ್ ಡಿಸ್ಕಸ್ ಮಾಡಿದ್ದೇನೆ. ಈಗ ನಮ್ಗೆ ಎರಡು ಕಡೆ ಮಣ್ಣು ಹಾಕಲಿ, ಅದು ಎರಡು ಕಡೆಗೂ ನೇರವಾಗಿ ನಾವು ಕಾಂಕ್ರೀಟ್ನ ಆ ಒಂದು ರಿಟೈನಿಂಗ್ ವಾಲ್ ಗಟ್ಟಿ ಕಟ್ಟಿದ ನಂತರ ಅದಕ್ಕೆ ಮಣ್ಣು ಹಾಕಿ ರಸ್ತೆ ವೈಡಿಂಗ್ ಮಾಡುವಂಥ ಯೋಜನೆ ಕೊಟ್ಟಿದ್ದಾರೆ. ಬ್ರಿಡ್ಜನ್ನು ಕೂಡ ಇವತ್ತು ವೈಡಿಂಗ್ ಮಾಡಲಿಕ್ಕೆ ಇವತ್ತು ಆಗ್ತದೆ. ಅದಕ್ಕೆ ಸುಮಾರು ಅವರು 30 ಕೋಟಿ ರೂಪಾಯಿಯ ಒಂದು ಪ್ರಪೋಸಲ್ ಇವತ್ತು ಕೊಟ್ಟಿದ್ದಾರೆ. ನಾನು ಆ 30 ಕೋಟಿ ರೂಪಾಯಿನ ಕೂಡ ಆದಷ್ಟು ಬೇಗನೆ ಈ ಕೆಲಸಕ್ಕೆ ನಾನು ಬಿಡುಗಡೆ ಮಾಡ್ತೇನೆ. ಯಾಕೆ ನನ್ನ ಜನರು ನನಗೆ ಶಕ್ತಿ ಕೊಟ್ಟಿದ್ದಾರೆ, ಆ ಅನ್ನೋದನ್ನು ನಾನು ಬಿಡುಗಡೆ ಮಾಡಿ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ. ಅದು ಮಾಡಿಗೆ ಮಿನಿಮಮ್ ಇನ್ನು ಮಳೆಗಾಲದ ನಂತರ ಟೆಂಡರ್ ಆಗಿ ಮಳೆಗಾಲದ ನಂತರ 1 ವರ್ಷ ಮಿನಿಮಮ್ ಅದಕ್ಕೆ ಬೇಕು. ಅಲ್ಲೇ ತನಕ ಏನು ಮಾಡಬೇಕಂತೇಳಿ ಕೆಲವೊಂದು ಬದಲಾವಣೆಗಳನ್ನು ನಾವು ಪೊಲೀಸ್ ಇಲಾಖೆ ಮತ್ತು ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಮತ್ತು PWD ಮತ್ತು ಚೀಫ್ ಆಫೀಸರ್ ಇವರೆಲ್ಲ ಕೂಡ ಹೇಳಿದ್ದೇವೆ. ಇದು ಜನರ ಸಹಭಾಗಿತ್ವ ಕೂಡ ನಮಗೆಲ್ಲರೂ ಕೂಡ ಅತಿ ಅಗತ್ಯ. ನಾನು ಇವತ್ತು ನೋಡ್ತಾ ಇದ್ದೇನೆ, ಹಬ್ಬ ಇಲ್ಲಿ ತನಕ ಎಲ್ಲ ಕೂಡ ರಸ್ತೆ ಬದಿಯಲ್ಲೇ ಎಲ್ಲ ವಸ್ತುಗಳನ್ನ ಇಟ್ಟರೆ ಜನ ಹೇಗೆ ಓಡಾಡೋದು? ಸೊ ಅದು ಜನ ಅರ್ಥ ಮಾಡಿಕೊಳ್ಬೇಕಲ್ಲ. ಜನರಿಗೆ ಅಡಚಣೆ ಆಗ್ತದೆ, ಟ್ರಾಫಿಕ್ ಅಡಚಣೆ ಅಧಿಕ ತೆಗೆದ್ರೆ ಜನರಿಗೆ ಬೇಸರ ಆಗಲಿಕ್ಕೆ ಆಗ್ತದೆ. ಸೊ ಜನ ಅರ್ಥ ಮಾಡಿಕೊಳ್ಳಿ, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ವ್ಯಾಪಾರ ಮತ್ತು ಇಂಥ ವಿಚಾರ ಮಾಡಬೇಕು. ಅದಕ್ಕೆ ನಾನು ಎಲ್ಲರ ಸಹಕಾರವನ್ನು ಇವತ್ತು ಯಾಚಿಸ್ತೇನೆ. ಕೆಲವೊಂದು ಸಹ ನಾವು ರಸ್ತೆ ಅಗಲೀಕರಣ ಮಾಡಿದ್ದು ಅಲ್ಲಿ ಬಹುಶಃ ವಾಹನಗಳು ಆರಾಮವಾಗಿ ಸಂಚಾರ ಆಗಬೇಕಂತೇಳಿ ನೋಡು. ಅನಗತ್ಯವಾಗಿ ಬೆಳಿಗ್ಗೆಯಿಂದಲ್ಲ 3 ದಿವಸ ವೆಹಿಕಲನ್ನು ರಸ್ತೆ ಬದಿಯೇ ಇಡ್ತಾರೆ. ಹಾಗೆ ಯಾರು ಜನರು ಇವತ್ತು ಅರ್ಥ ಮಾಡಿಕೊಳ್ಬೇಕಲ್ಲ. ಆದರೆ ಅವ್ರಿಗೆ ಕೂಡ ಹೇಳಿದ್ದೇನೆ, ಡಿಪಾರ್ಟ್ಮೆಂಟ್ಗೂ ಚರ್ಚೆ ಮಾಡಿದೆ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅವರು ಕ್ಲೀನ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಜನ ಸ್ವಯಂ ಪ್ರೇರಿತವಾಗಿ ಇವರ ಬಗ್ಗೆ ಆದ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಇವತ್ತು ಮುಂದೆ ಬರಬೇಕು. ಅದಕ್ಕೆ ಏನು ಪೂರಕವಾದ ವ್ಯವಸ್ಥೆ ಬೇಕು ಅದು ನಾನು ಪ್ರತಿಮೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಈ ಕೆಲಸ ಆಗುವ ತನಕ ನಾವು ಇವತ್ತು ಏನೊಂದು ಡೈರೆಕ್ಷನ್ ನಾವು ತೊಕ್ಕೋಟಿಂದ ಮತ್ತು ಕೆಲವು ವಾಹನ 1 ವೇಯಲ್ಲಿ ಬರ್ತದೆ, ಅದನ್ನು ಬಂದ್ ಮಾಡಿ ಎಲ್ಲ ಕೂಡ ಕಾಪಿ ಕಾಡೋಲಿಕ್ಕೆ ಟರ್ನ್ ಮಾಡಿ ಇಲ್ಲೇ ಬರಬೇಕು. ಮತ್ತು ಉಳ್ಳಾಲ ಬೈಲಿಂದ ನೇರವಾಗಿ ಬಂದು ಹೊಲಪೇಟೆಗೆ ಹೋಗುವವರು ಈ ಬೈಕಿನವರೆಲ್ಲ ಈ ರಸ್ತೆಯಿಂದ ಹೋಗ್ಲಿಕ್ಕೆ ಅಲ್ಲಿ ಬ್ರಿಡ್ಜ್ ಸಣ್ಣದಿದ್ದ ಕಾರಣ ಅದು ಮುಂಚೆ ಕಾಳು ಸಂಗಮದ ಬೈಕೇ ಆಗಿ ಮಾಡಿದ್ದು, ಆ ರಸ್ತೆನೇ ಇರಲಿಲ್ಲ. ನಾನೇ ಮೊನ್ನೆ ಇಲ್ಲಿ ಕೌನ್ಸಿಲರ್ ರವಿ ಅವರು ಹೇಳಿದ ಕಾರಣ ನಾನೆಲ್ಲ ಅದಕ್ಕೆ ಸ್ಯಾಂಕ್ಷನ್ ಮಾಡಿ ಕಾಂಕ್ರೀಟ್ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಬ್ರಿಡ್ಜನ್ನು ಕೂಡ ನಾವು ಮಾಡ್ತೇವೆ. ಅಲ್ಲಿಯ ತನಕ ವಾಹನಗಳೆಲ್ಲ 2 ವೀಲರ್ ಎಲ್ಲ ಕೂಡ ಇಲ್ಲಿಂದ ಹೋಗಲಿಕ್ಕೆ, ಇನ್ನು ಕಾರುಗಳೆಲ್ಲ ಕೂಡ ಉಳ್ಳಾಲ ಬೈಲ್ ತನಕ ಸ್ಟ್ರೈಟ್ ಹೋಗಿ ಅಲ್ಲಿ ತಿರುಗಿಸಿ ಬರಲಿಕ್ಕೆ. ದೊಡ್ಡ ವೆಹಿಕಲ್ ಬಂದರೆ ಅಬ್ಬಕ್ಕ ಸರ್ಕಲಲ್ಲಿ ದೊಡ್ಡ ಇದೆಲ್ಲ ಜನ ಅವರು ಸಹಕಾರ ಕೊಡಬೇಕು. ಯಾಕೆ ಸಡನ್ನಾಗಿ ಚೇಂಜ್ ಮಾಡೋ ಜನರಿಗೆ ಕೂಡ ಅಷ್ಟು ಅಭ್ಯಾಸ ಮಾಡಿ ಕಷ್ಟ ಆಗ್ತದೆ. ಸೊ ಟ್ರಾನ್ಸಿಟ್ ಪೀರಿಯಡ್ ಇದು. ಸೊ ಅದಕ್ಕಾಗಿ ಅಲ್ಲಿ ನಾವು ಮತ್ತು ಅಲ್ಲಿ ಕೂಡ ನಮ್ಮ ಕಾಪಿಕಾಡ್ ಟರ್ನಲ್ಲಿ ಏನೆಲ್ಲ ಸುರಕ್ಷತಾ ಕ್ರಮ ತಗೊಳ್ಬೇಕು ಅಲ್ಲಿ ಪೊಲೀಸ್ ಇನ್ನೊಂದು ಹೇಳಿದ್ದೇನೆ. ಸೊ ಅವ್ರು ಕೂಡ ಬಹುಶಃ ಬಂದು ಕೆಲವೊಂದು ದಿವಸದ ತನಕ ನಮಗೆ ಅದನ್ನು ದಾರಿ ತೋರಿಸ್ತಾರೆ. ಕೆಲವರಿಗೆ ಅದರಲ್ಲಿ ಉತ್ತಮವಾಗಿ ಬಹುತೇಕ ಜನರಿಗೆ ಅದರಲ್ಲಿ ಸಮಾಧಾನ ಆಗ್ತದೆ, ಖುಷಿ ಆಗ್ತದೆ. ಇನ್ನು ಕೆಲವರಿಗೆ ಅದರಲ್ಲಿ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಆದರೆ ಬಹುತೇಕ ಜನರಿಗೆ ಸಮಸ್ಯೆ ತಪ್ಪಿಸಲಿಕ್ಕೆ ಬೇಕಾಗಿ ಯಾರು ಕೆಲವು ತೊಂದರೆ ಆಗ್ತಾರೆ ಅವರೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಮುಂದೆ ನೀವು ರಸ್ತೆಯನ್ನು ಅಗಲೀಕರಣ ಮಾಡಿ ನಾವು ಮುಂದಿನ ರಸ್ತೆ ಇದು ಅಗಲೀಕರಣ ಅದು ಈ ಬ್ರಿಡ್ಜ್ ಮತ್ತು ನಾವೇನು ಇವತ್ತು ನಾನು ಆ ಪ್ರಪೋಸಲ್ ಕೊಟ್ಟು 30 ಕೋಟಿ ಕೊಟ್ಟು ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಬಹುಶಃ ನಾನು ಕೆಲಸ ಮುಗಿಯುವಾಗ
ಎಲ್ಲ ಸಮಸ್ಯೆ ಕೂಡ ಬಗೆಹರಿತದೆ. ಆದ ಕಾರಣ ಜನ ಎಲ್ಲ ಇಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತಾತ್ಕಾಲಿಕವಾಗಿ ಈ ರೀತಿ, ಪರ್ಮನೆಂಟಾಗಿ ಆ ರೀತಿ ಎಲ್ಲ ಹಮ್ಮಿಕೊಂಡು ಅದನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಊರವರು ಸಂಪೂರ್ಣವಾದ ಸಹಕಾರ ಇವತ್ತು ನಮಗೆ ಕೊಡಬೇಕು. ಮತ್ತು ಕೆಲವೊಂದು ತಿಂಗಳಿಂದ ಇಲ್ಲಿ ಬ್ಲಾಕ್ ಹೌಸ್ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು, ಈ ಊರವರು ಮುಂದೆ ನಿಂತು ಸ್ವಯಂ ಪ್ರೇರಿತವಾಗಿ ಪೊಲೀಸ್ಗೆ ಸಹ ವಾಲಂಟಿಯರಿಂಗ್ ಕೆಲಸ ಮಾಡಿದ್ದಾರೆ. ಅದು ಓಬ್ರಿಡ್ಜ್ ಇರಲಿ, ಇಲ್ಲಿ ಇರಲಿ, ಹೊಲಪೇಟೆ ಎಲ್ಲ ಬೇರೆ ಸಂಘ ಸಂಸ್ಥೆಗಳಿರಲಿ, ಇವರೆಲ್ಲ ವಾಲಂಟಿಯರ್ಸ್ಗೆ ಯಾರು ಸ್ವಯಂ ಪ್ರೇರಿತವಾಗಿ ಒಂದು ಸತ್ಪ್ರಜೆಯಾಗಿ ನಿಂತು ಕೆಲಸ ಮಾಡಿದ್ದಾರಾ ಅವ್ರಿಗೆ ನಾನು ಇವತ್ತು ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ಸೊ ಯಾರಿಗಾದರೂ ಇವತ್ತು ಏನೋ ಸಮಸ್ಯೆ ಅಥವಾ ಇದ್ರ ಬಗ್ಗೆ ಸಲಹೆ ಸೂಚನೆ ಕೊಡಲಿಕ್ಕೆ ಬೇಕಾದಲ್ಲಿ ದಯವಿಟ್ಟು ವಾಟ್ಸಪ್ಪಲ್ಲಿ ಗೀಚೋ ಬದಲು ನನ್ನ ಹತ್ರ ಬಂದು ಹೇಳಿ, ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರನ ಕಾಡಲಿಕ್ಕೆ ಹೋಗ್ತೇನೆ. ನೀವು ಇನ್ನೂ ಕೂಡ ಅದರಲ್ಲಿ ಆಸಕ್ತಿ ಇದ್ದರೆ ದಯವಿಟ್ಟು ನೀವು ಉಲ್ಲಾಲ್ದವು, ನೀವು ಹೊರಗಿನ ನಮ್ಗೆ ಗೊತ್ತಿದೆ, ಇಲ್ಲಿ ಉಲ್ಲಾಲ್ದು ಹೇಗೆ ಬಂದು ವಾಲಂಟಿಯರ್ ಕೆಲಸ ಮಾಡಿದ್ರೆ ಸಂಜೆ ಇಲ್ಲಿ ಬಂದು ಸ್ವಲ್ಪ ವಾಲಂಟಿಯರ್ ಕೆಲಸ ಮಾಡಿಕೊಳ್ಳಿ ಅಂತ ನಾನು ಬೇಡಿಕೊಳ್ತೇನೆ.